ಓಂ ಶಾಂತಿ. ದಿನಾಂಕ 4/12/2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ನೆನಪಿನ ಮೇಲೆ ಎಲ್ಲವೂ ಆಧಾರಿತವಾಗಿದೆ. ನೆನಪಿನಿಂದಲೇ ನೀವು ಮಧುರರಾಗುತ್ತೀರಿ. ಈ ನೆನಪಿನಲ್ಲಿಯೇ ಮಾಯೆಯ ಯುದ್ಧ ನಡೆಯುತ್ತದೆ. ಪ್ರಶ್ನೆ: ಈ ಡ್ರಾಮಾದಲ್ಲಿ ಯಾವ ರಹಸ್ಯ ಬಹಳ ಆಲೋಚನೆ ಮಾಡಲು ಯೋಗ್ಯ ಆಗಿದೆ? ಅದನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ಉತ್ತರ: ನೀವು ತಿಳಿದಿದ್ದೀರಿ. ಡ್ರಾಮಾದಲ್ಲಿ ಒಂದು ಬಾರಿಯ ಪಾತ್ರ ಮತ್ತೊಂದು ಬಾರಿ ಅಭಿನಯಿಸುವುದಕ್ಕೆ ಸಿಗುವುದಿಲ್ಲ. ಇಡೀ ಜಗತ್ತಿನಲ್ಲಿ ಏನೆಲ್ಲ ಪಾತ್ರ ನಡೆಯುತ್ತದೆ ಅದು ಒಂದು ಮತ್ತೊಂದಕ್ಕಿಂತ ಹೊಸದು. ಸತ್ಯಯುಗದಿಂದ ಹಿಡಿದು ಇದುವರೆಗೂ ಹೇಗೆ ದಿನ ಬದಲಾಗುತ್ತದೆ ಎಂದು ನೀವು ಆಲೋಚನೆ ಮಾಡುತ್ತೀರಿ. ಪೂರ್ಣ ಚಟುವಟಿಕೆ ಬದಲಾಗುತ್ತದೆ. ಆತ್ಮದಲ್ಲಿ 5000 ವರ್ಷದ ಚಟುವಟಿಕೆಯ ರೆಕಾರ್ಡ್ ತುಂಬಿದೆ. ಅದು ಎಂದಿಗೂ ಬದಲಾಗುವುದಕ್ಕೆ ಸಾಧ್ಯವಿಲ್ಲ. ಈ ಚಿಕ್ಕದಾದ ವಿಚಾರ ನೀವು ಮಕ್ಕಳ ಹೊರತಾಗಿ ಬೇರೆ ಯಾರದ್ದೇ ಬುದ್ಧಿಯಲ್ಲಿ ಬರಲು ಸಾಧ್ಯವಿಲ್ಲ. ಧಾರಣೆಗಾಗಿ ಮುಖ್ಯ ಸಾರ: ಒಬ್ಬ ತಂದೆಯ ಆಕರ್ಷಣೆಯಲ್ಲಿದ್ದು ಸುಗಂಧಭರಿತ ಹೂವಾಗಬೇಕು. ತನ್ನ ಸಿಹಿಯಾದ ತಂದೆಯನ್ನು ನೆನಪು ಮಾಡಿ ದೇಹ ಅಭಿಮಾನದ ಮುಳ್ಳನ್ನು ಸುಡಬೇಕು. 2. ಈ ವಜ್ರ ಸಮಾನ ಜನ್ಮದಲ್ಲಿ ಅವಿನಾಶಿ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು. ಕವಡೆಗಳ ಬದಲಾಗಿ ಈ ಜೀವನವನ್ನು ಹಾಳು ಮಾಡಿಕೊಳ್ಳಬಾರದು. ಒಬ್ಬ ತಂದೆಯನ್ನು ಸತ್ಯವಾಗಿ ಪ್ರೀತಿ ಮಾಡಬೇಕು. ಒಬ್ಬರ ಸಂಘದಲ್ಲಿರಬೇಕು. ವರದಾನ: ಬ್ರಾಹ್ಮಣ ಜೀವನದಲ್ಲಿ ಸದಾ ಖುಷಿಯ ಪೌಷ್ಟಿಕ ಆಹಾರ ಹಾಗೂ ಖುಷಿಯನ್ನು ಹಂಚುವಂತಹ ಖುಷಿಯಿಂದ ಅರಳಿರುವವರು ಆಗಿರಿ. ಈ ಜಗತ್ತಿನಲ್ಲಿ ತಾವು ಬ್ರಾಹ್ಮಣರಂತಹ ಖುಷಿಯಿಂದ ಅರಳಿರುವವರು ಬೇರೆ ಯಾರೂ ಇರುವುದಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ಈ ಜೀವನದಲ್ಲಿಯೇ ತಮ್ಮೆಲ್ಲರಿಗೂ ಬಾಬ್ದಾದರವರ ಹೃದಯ ಸಿಂಹಾಸನ ಸಿಗುತ್ತದೆ. ಸದಾ ಖುಷಿಯ ಪೌಷ್ಟಿಕಾಹಾರವನ್ನು ಸ್ವೀಕರಿಸುತ್ತೀರಿ ಹಾಗೂ ಖುಷಿಯನ್ನು ಹಂಚುತ್ತೀರಿ. ಈ ಸಮಯದಲ್ಲಿ ನಿಶ್ಚಿಂತ ಚಕ್ರವರ್ತಿ ಆಗಿದ್ದೀರಿ. ಇಡೀ ಕಲ್ಪದಲ್ಲಿ ಇಂತಹ ನಿಶ್ಚಿಂತ ಜೀವನ ಬೇರೆ ಯಾವುದೇ ಯುಗದಲ್ಲಿ ಇಲ್ಲ. ಸತ್ಯಯುಗದಲ್ಲಿ ನಿಶ್ಚಿಂತವಾಗಿರುತ್ತೀರಿ, ಆದರೆ ಅಲ್ಲಿ ಜ್ಞಾನ ಇರುವುದಿಲ್ಲ. ಈಗ ನಿಮಗೆ ಜ್ಞಾನ ಇದೆ. ಆದ್ದರಿಂದ ನನ್ನಂತಹ ಅದೃಷ್ಟಶಾಲಿ ಯಾರೂ ಇಲ್ಲ ಎಂಬುದು ಅಂತರಾಳದಿಂದ ಹೊರಬರುತ್ತದೆ. ಸ್ಲೋಗನ್: ಸಂಗಮ ಯುಗದ ಸ್ವರಾಜ್ಯಾಧಿಕಾರಿಯೇ ಭವಿಷ್ಯದ ವಿಶ್ವರಾಜ್ಯಾಧಿಕಾರಿ ಆಗುತ್ತಾರೆ. ಓಂ ಶಾಂತಿ.